ಗುರುಗಳ ಕೃಪಾ, ದೇವಗುರು ಶಾಸ್ತ್ರ ಕೃಪಾ. ಯಾವತ್ತು ಹುಟ್ಟದಲ್ಲಿಂದ ಇಲ್ಲಿ ತನಕ ಈಗ 3.5 ವರ್ಷ ಆಗಿದೆ. ಆ ಬಾಲಕನಿಗೆ ರಾತ್ರಿಯಲ್ಲಿ ಎದೆ ಹಾಲನ್ನು ಕುಡಿಸಿಲ್ಲ ಅಂತ, ಹುಟ್ಟಿದ್ದಿಂದ ಕುಡಿಸಿಲ್ಲ. ಸಾಯಂಕಾಲ ಹಾಲು ಕುಡಿಸೋದು, ಕತ್ಲೆ ಆಗಬೇಕಿದ್ರೆ ಮೊದಲೇ ಅಲ್ಲಿ ಮಲಗಿಸ್ಕೊಂಡು 9 ಸರಿ ನಮೋಕಾರ ಮಂತ್ರ ಹೇಳ್ಕೊಂಡು ಬೆಳಗ್ಗೆ ತನಕ ನಿನಗೆಲ್ಲ ತ್ಯಾಗ. ಬೆಳಿಗ್ಗೆ ಎದ್ದು ತಾವು ಸ್ನಾನ ಮಾಡ್ಕೊಳ್ಳೋದು, ಆ ಮಗುವಿನ ಸ್ನಾನ ಮಾಡಿಸ್ಕೊಂಡು 9 ಸರಿ ನಮೋಕಾರ ಮಂತ್ರ ಹೇಳಿ ಆಮೇಲೆ ಹಾಲು ಕುಡಿಸ್ತೀರ. 3.5 ವರ್ಷದಾಗ ಇಷ್ಟು ಔಷಧಿನೂ ಕೂಡ ತಗೊಳ್ಳುವಂಥ ಯಾವುದೇ ಒಂದು ದಿನ ರಾತ್ರಿ ಒಂದು ಔಷಧಿನೂ ಕೂಡ ಕೊಡಬೇಕಂತ ಪರಿಸ್ಥಿತಿ ಬಂದಿಲ್ಲ ಅಂತ. ನಾನು ಈ ಮಾತು ಹೇಳಿದ್ದಕ್ಕೂ ಹೇಮಾವತಿ ಹೆಗಡೆ ಅನ್ನಕತ್ತಿದ್ರು, ಹೇಮಾವತಿ ಅಮ್ಮನ ಹೆಗಡೆ ಹೇಳಕತ್ತಿದ್ರು, ಮಹಾರಾಜರ ಮಗು ಎಲ್ಲಿದೆ, ತಾಯಿ ಎಲ್ಲಿದೆ ಅಂತ ನೋಡಬೇಕು ಅಂದ್ರೆ ಅವರಷ್ಟೊತ್ತಿಗೆ ಹೋಗ್ಬಿಟ್ಟಿದ್ರು. ಇರಲ್ಲ ಅಂದರೆ ಸಂಸ್ಕಾರಗಳನ್ನು ನಾವು ಯಾವ ರೀತಿ ಕೊಡಬಹುದು? ನಮ್ಮ ಜೀವನದಲ್ಲಿ ಸಂಸ್ಕಾರಗಳು ಇದ್ದರೆ ಅವು ಸಹಜವಾಗಿ ಕಲಿತಾರೆ. ಇದೇನು ದೊಡ್ಡ ಮಹತ್ವದ ವಿಷಯ ಅಲ್ಲ. ಆದ್ರೆ ನೋಡ್ರಿ, ಸಂಸ್ಕಾರಗಳನ್ನು ಹೇಗೆ ಕೊಡಬಹುದು? ಅದೇ ಹೇಳ್ತು, 3.5 ವರ್ಷದಲ್ಲಿ ಒಂದೇ ಒಂದು ದಿನ ಏನಾದರೂ ಒಂದು ಔಷಧಿನಾದರೂ ತಗೊಳ್ಳೋಂಥದ್ದು ಏನು ಎಂದೂ ಬಂದಿಲ್ಲ ಮಾಡಿದ್ರೆ ಅಷ್ಟೇ. ಮೊದಲನೇ ಸ್ವತಃ ತಾನೇ ಮಾಡ್ಕೊತಾನೆ ಸಂಕಲ್ಪ. ಮೊದಲು ನಾನೇ ಸಂಕಲ್ಪ ಮಾಡಿಸ್ಕೊಂಡು ಬೆಳಗ್ಗೆ ನಮೋಕಾರ ಮಂತ್ರ ಹೇಳಿ ಸಂಕಲ್ಪ ಬೆಳೆಸಿ ಹಾಲು ಕುಡಿಸ್ತಿದೆ. ಅದೇ ಹಾಲನ್ನು ಕೂಡ ಸಂಸ್ಕಾರ ಧರ್ಮ ಬಹಳ. ನಾವೇನು ಇದಕ್ಕಾಗಿ ದೊಡ್ಡ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕಾಗಿಲ್ಲ. ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಆಚಾರ ವಿಚಾರ, ಈ ತ್ಯಾಗ ಏನಿದೆಯಲ್ಲ, ಈ ಎಲ್ಲ ತ್ಯಾಗದಿಂದಲೇ ಈ ಜಗತ್ತಲ್ಲಿ ಇವತ್ತು ಏನಾದರೂ ಒಂದು ಚೂರು ಈ ಜಗತ್ತು ಉಳಿದಿದೆ ಅಂತಂದರೆ ಏನೋ ಒಂದು ಸ್ವಲ್ಪ ತ್ಯಾಗಿ ಇರುತ್ತೆ, ಏನೋ ಧರ್ಮ ಉಳಿದಿದೆ, ಅದರಿಂದ ಉಳಿದ್ರೆ. ಇಲ್ಲದಿದ್ದರೆ ಏನು ಇವತ್ತು ಜಗತ್ತಲ್ಲಿ ಹಿಂದೆ ಪಾಪ ಮಾಡಿಕೊಂಡು ತನ್ನಷ್ಟಕ್ಕೆ ತಾನು ಪಾಪಿ ಅಂತ ತಿಳಿತಿದ್ದ. ಇವತ್ತು ಪಾಪ ಮಾಡಿಕೊಂಡು ತನ್ನಷ್ಟಕ್ಕೆ ತಾನು ಭಾಗ್ಯಶಾಲಿ ಅಂತ ಹೇಳ್ತಾನೆ. ಮೊದಲು ಮನೆಯಿಂದ ಎಲ್ಲೋ ಆಚೆ ಒಂದು ಗ್ಲಾಸ್ ನೀರು ಕುಡಿದ್ರೆ, ಒಂದು ಲೋಟ ನೀರು ಕುಡಿದ್ರೆ ಯಾರು ಕೊಟ್ಟರು, ಯಾರು ಸೋಸಿದ್ರು, ಏನು ಮಾಡಿದ್ರು ಅಂತಿದ್ರು. ಈಗ ನಾನು ತಾಜ್ ಹೋಟ್ಲಾಗ ಹೊಡೆದು ಬಂದೆ, ತನ್ನಷ್ಟಕ್ಕೆ ತಾನು ಭಾಗ್ಯಶಾಲಿ ಅಂತ. ಹಾಗೆ ನೋಡ್ರಿ, ವಿನಾಶಕಾಲೆ ವಿಪರೀತ ಬುದ್ಧಿ. ಅಮೇರಿಕದಾಗ ಒಂದು ಹೋಟ್ಲು ಮಾಡಿದಾರಂತೆ. ಒಂದು ರಾತ್ರಿ ದಿನ ಇದಕ್ಕೆ ಒಬ್ಬೊಬ್ಬರಿಗೆ 27 ಲಕ್ಷ ರೂಪಾಯಿ. ವಿಚಾರ ಮಾಡಿ ನೋಡ್ರಿ, ಅವನು ಎಷ್ಟು 1000 ಅಡಿ ಜಾಗದಾಗ ಮನ್ಕೊತಾನೋ, 1000 ರೊಟ್ಟಿ ಊಟ ಮಾಡ್ತಾನೆ. ಊಟ ಮಾಡೋದೇ 2 ರೊಟ್ಟಿ, 5-6 ಅಡಿ ಜಾಗದಾಗ ಮಲ್ಕೊಳ್ಬೇಕು. ಇಷ್ಟೇ ತಾನೆ. ವಿನಾಶಕಾಲೆ ವಿಪರೀತ ಬುದ್ಧಿ. ವಿನಾಶಕಾಲ ಯಾವಾಗ ಬರ್ತದ ಆವಾಗ ಆ ಜೀವಕ್ಕೆ ವಿಪರೀತ ಬುದ್ಧಿನೇ ನಡೀತದಂತೆ. ಬುದ್ಧಿದ್ದು ನಡೀತದೆ, ವಿಪರೀತನೇ ನಡೀತದೆ. ಅದನ್ನೇ ನಾನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಮಾಡೋಣ. ಒಬ್ಬರು ಯುವತಿ ತನ್ನ ತಲೆ ಕೂದಲು ಕಟ್ ಮಾಡೋಕ್ಕೆ 3000 ಕಿಲೋಮೀಟರ್ ಹೋಗಿರ್ತಾನೆ ಸಫರ್ ಮಾಡ್ಕೊಂಡು. 11 ಲಕ್ಷನ 12 ಲಕ್ಷ ರೂಪಾಯಿ ಒಂದು ದಿನದ ತಲೆ ಕೂದಲ ಕಟಿಂಗ್ ಮಾಡಿಸ್ಕೊಂಡು ಬರುತ್ತೆ. 12 ಲಕ್ಷ ಕೊಟ್ಟು 3000 ಕಿಲೋಮೀಟರ್ ದೂರ ಹೋಗಿ. ಅಂದ್ರೆ ವಿನಾಶಕಾಲ ವಿಪರೀತ ಬುದ್ಧಿ. ಯಾವುದಕ್ಕೆ ನಾವು ಸಮಯವನ್ನು ಉಪಯೋಗ ಮಾಡಬೇಕು, ಯಾವುದಕ್ಕೆ ಇದು ಮಾಡಬೇಕು ಅಂತಕ್ಕಂಥದ್ದು ನಾವು ವಿಚಾರ ಮಾಡ್ತಾ ಇಲ್ಲ. ಅದನ್ನೆಲ್ಲ ವಿಚಾರ ಮಾಡಿದರೆ ಈ ತ್ಯಾಗ ಈಗ ಮಹಿಮೆ ಎಲ್ಲಿ ತಕ್ಕ ಈ ತ್ಯಾಗಿದೆ, ಎಲ್ಲಿ ತಕ್ಕ ಈ ತ್ಯಾಗಿಗಳು ಮುನಿಗಳಿದಾರ ಅಲ್ಲಿ ತಕ್ಕನ, ಎಲ್ಲಿ ತಕ್ಕ ಈ ಭೂಮಿ ಮೇಲೆ ಮುನಿಗಳಿದಾರ ಅಲ್ಲಿ ತಕ್ಕ ಅಷ್ಟನ್ನೇ ಸಾಧುಗಳಿದ್ದಾರೆ, ಅಲ್ಲಿ ತಕ್ಕ ಅಷ್ಟೇ. ನಿಮ್ಗೆ ರೊಟ್ಟಿ ಬೇಕಾವ, ಅದ್ರ ಮುಂದೆ ನಿಮ್ಗೆ ರೊಟ್ಟಿ ಬೇಯಿಸ್ಕೊಳ್ಳೋಕ್ಕೂ ಏನೂ ಸಾಧನೆ ಇಲ್ಲ. ನೀವು ಅನ್ನ ಮಾಡೋ ಬೆಂಕಿನೇ ಹೋಗಿಬಿಡ್ತದೆ. ಇನ್ನೂ 5ನೇ ಕಾಲ 3 ವರ್ಷ 15 3 ವರ್ಷ 8 ತಿಂಗಳು 15 ದಿನ ಬಾಕಿ ಉಳಿದಿರ್ತದೆ. ಮುನಿಗಳ ಕೈಯಿಂದ ಅಂತಿಮ ಕಾಲಕ್ಕೆ ಟ್ಯಾಕ್ಸ್ ಅಂತ ತಕ್ಕೊಡ್ತಾನೆ. ಅವತ್ತೇ ಮಧ್ಯಾಹ್ನ ಬೆಂಕಿ ನಷ್ಟ ಆಗಿ ಬಂದುಬಿಡ್ತಾರೆ. ಮುಗೀತು. ಮುನಿಗಳ ಕೈಲಿಟ್ಟು ತುತ್ತನ್ನು
ನನಗೆ ಟ್ಯಾಕ್ಸ್ ಕೊಡು ಅಂತೇಳಿ ತಗೊಂಡು ಹೋಗ್ತಾನೆ ಅಲ್ಲಿ ದುಷ್ಟ ರಾಜ ಇದ್ದವನ ಕೈಗೆ. ಮುಗೀತು. ಆಮೇಲೆ ಇವರಲ್ಲಿ ಬೆಂಕಿನೇ ಇಲ್ಲ. ಧರ್ಮ ಎಲ್ಲಿ ತಕ್ಕ ಇಲ್ಲಿದಾರ, ಅಲ್ಲಿ ತಕ್ಕ ಮುನಿಗಳಿರ್ತಾರ, ಅಲ್ಲಿ ತಕ್ಕ ಅಷ್ಟೇ ಉಳಿತದ. ಅದಕ್ಕೆ ಮೇಲೆ ಉಳಿಯಂಗಿಲ್ಲ. ನಾವು ಅದಕ್ಕಾಗಿ ಧರ್ಮದ ಮಹಿಮೆಯನ್ನು ತಿಳ್ಕೊಳ್ಬೇಕು. ಆ ತ್ಯಾಗಿಗಳ ಮಹಿಮೆಯನ್ನು ತಿರುಕುರಳ ಕಾವ್ಯದಲ್ಲಿ ಬಹಳ ಸುಂದರ ವರ್ಣನೆ ಮಾಡಿದ್ದಾರೆ. ಆ ತ್ಯಾಗಿಗಳ ಹೇಗಿದ್ದಿರ್ಬೋದು, ಅವ್ರು ಏನು ಸಾಧನ ಮಾಡಿರ್ಬೋದು ಅಂತಕ್ಕಂಥದ್ದ ಕಲ್ಪನೆಯೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಯಾವಾಗ ಬಂದಿತ್ತು ಆ ತ್ಯಾಗ, ಎಂತೆಂಥದ್ದು ಹೇಳಿದ್ರು. ಭರತದೇವರು ಹೇಳ್ತಾನೆ, ಏಕಾಕಿ ನಿಸ್ಪೃಹ ಪಾಣಿಪಾತ್ರ ದಿಗಂಬರ ಕದಾಪಿ ಸಂಭವ ಭವಿಷ್ಯಾಮಿ ಕರ್ಮ ನಿರ್ಮೂಲ ಕ್ಷಮ. ವೈರಾಗ್ಯ ಶತಕದಲ್ಲಿ ಹೇಳ್ತಾನೆ, ಹೇ ಪ್ರಭು, ನನ್ನ ಜೀವನದಲ್ಲಿ ಪಾಣಿ ಪಾತ್ರ ಅಂದರೆ ಕೈಯನ್ನೇ ಪಾತ್ರೆ ಮಾಡಿಕೊಂಡು ದಿಗಂಬರಾಗಿರೋಂಥದ್ದು. ಆಮೇಲೆ ನಾನು ಯಾರಲ್ಲೂ ರಾಗ ದೇಶವಿಲ್ಲ, ಶಾಂತ ಸ್ವಭಾವನಾಗಿ ಕರ್ಮ ನಿರ್ಮೂಲ ಕ್ಷಮ. ಭಾವಕರ್ಮ, ದ್ರವ್ಯಕರ್ಮ, ನವಕರ್ಮ ಎಲ್ಲವನ್ನು ಬೇರು ಸಹಿತ ಕಿತ್ತಾಕೋದು. ಆ ನನ್ನ ಜೀವನದಲ್ಲಿ ಪ್ರಭು ಯಾವಾಗ ಬಂದಿತ್ತು ಅಂತೇಳಿ ಭಾವನಾ ಮಾಡಿ. ಇಷ್ಟು ಭಾವನಾ ಮಾಡೋಕ್ಕೂ ನಮ್ಮದೇನು ಹೋಗ್ತಾ ಇಲ್ಲ. ಭಾವನಾಸಿನಿ ಅಂತದೆ. ಬಹಳ ಬಹಳ ದಿನದ ಪ್ರಯೋಗ ಭಾವನಾಗಿ ನಾವು ಮಾಡಿ ಒಂದಲ್ಲ ಒಂದು ದಿನ ನಮ್ಗೆ ಅದರ ಫಲ ಕೊಡ್ತದೆ. ಪ್ರಭು ದೇವರಲ್ಲೂ ಇದೇ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಗುರುದೇವರಲ್ಲೂ ಇದೇ ಪ್ರಾರ್ಥನೆ. ಎಲ್ಲರಿಗೂ ಸದ್ಬುದ್ಧಿ ಪ್ರಾಪ್ತ ಆಗಲಿ ಈ ಮೂರು ಲೋಕದಲ್ಲಿ.